ಭಾಳ ಐತಿಹಾಸಿಕ ಮತ್ತು ದೊಡ್ಡ ಪರಂಪರೆ ಮಠ. ಹಾಗಾಗಿ ಆ ಮಠದ ಗುರು ಮತ್ತು ಭಕ್ತರಲ್ಲಿ ನಿಮ್ಮ ಮಾಧ್ಯಮ ಮೂಲಕ ಗೊತ್ತಾಗಿದೆ ಏನೋ ವ್ಯತ್ಯಾಸ ಆಗಿದೆ ಅಂತ. ಬಹುತೇಕ ಎಲ್ಲ ಮಠಗಳಲ್ಲಿ ಭಿನ್ನಾಭಿಪ್ರಾಯ ಸಹಜ. ಮತ್ತು ಹಿರಿಯ ಗುರುಗಳಿದ್ದಾರೆ, ಅವ್ರು ಬಹುತೇಕ ಅದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ನಮ್ಮಂಥ ಯುವ ಸ್ವಾಮಿಗಳಿಗೆ ಒಂದು ಆದರ್ಶವಾಗ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ಅಂಥ ಒಂದು ಸುಖಾಂತ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಮತ್ತು ವಿಶೇಷವಾಗಿ ನಮ್ಮ ದಾವಣಗೆರೆಯ ಮಾಧ್ಯಮದಲ್ಲಿ ಗೊತ್ತಿರೋ ಹಾಗೆ ಕಳೆದ 26 ವರ್ಷಗಳಿಂದ ನಾಗರ ಪಂಚಮಿ ಪ್ರಯುಕ್ತ ಕಲ್ಲು ನಾಗರಕ್ಕೆ ಹಾಕುವಂಥ ಅದೇ ಹಾಲನ್ನು ಆ ದೇವರಿಗೆ ತೋರಿಸಿ ನಮ್ಮ ಮಕ್ಕಳಿಗೆ ಕೊಡುವುದರ ಮೂಲಕವಾಗಿ ಗೋಮಾತೆಯಿಂದ ಬಂದಿರತಕ್ಕಂಥ ಪವಿತ್ರವಾದಂಥ ಹಾಲನ್ನು ವ್ಯರ್ಥ ಮಾಡೋದು ಬೇಡ. ಆ ಗೋಮಾತೆ ನಮಗೆ ಎದಕ್ಕೆ ಹಾಲು ಕೊಡ್ತಾರಪ್ಪ ಅಂದರೆ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಕೊಡ್ತಾರೆ, ಮನುಷ್ಯನೇ ಜೀವ ಉಳಿಲಿ ಅಂತ ಕೊಡ್ತಾರೆ. ಹಾಲನ್ನು ಮಕ್ಕಳಿಗೆ ಕೊಡೋದ್ರ ಮೂಲಕವಾಗಿ ನಾಗರ ಪಂಚಮಿ ಹಬ್ಬವನ್ನು ಮಕ್ಕಳ ಪಂಚಮಿನಾಗಿ ಬಸವ ಪಂಚಮಿನಾಗಿ ಆಚರಣೆ ಮಾಡೋದ್ರ ಮೂಲಕವಾಗಿ ಪೌಷ್ಟಿಕಾಂಶದ ಆಹಾರವನ್ನು ಹಾಲನ್ನು ದೇವರ ಹೆಸರಲ್ಲಿ ವ್ಯರ್ಥ ಮಾಡೋದು ಬೇಡ. ಅದು ಸಮಾಜದ ಯಾರು ಅವಶ್ಯಕತೆಯಿಂದ ಬಳಲ್ತದಾರೋ, ಅವಶ್ಯಕತೆಯಿಂದ ವಂಚಿತರಾಗಿದ್ದಾರೋ ಅಂಥವ್ರಿಗೆ ಕೊಡೋದ್ರ ಮೂಲಕವಾಗಿ ಈ ಹಬ್ಬವನ್ನು ಸಾರ್ಥಕಗೊಳಿಸಬೇಕು. ಈಗಾಗಲೇ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯವರಿಗೆ ನಾನು ಪ್ರತಿ ಸಾರಿ ಮನವಿ ಮಾಡ್ಕೊತೀನಿ. ಈ ಸಾರಿ ಭಾಳಷ್ಟು ಇನ್ನಷ್ಟು ಒತ್ತಾಯ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಈ ಒಂದು ನಾಗರ ಪಂಚಮಿಯನ್ನು ಮಕ್ಕಳ ಪಂಚಮಿಯನ್ನಾಗಿ ಆಚರಣೆ ಮಾಡಿದರೆ ಬಹುತೇಕ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯವಿದೆ. ನಮ್ಮ ದೇಶದಲ್ಲಿ ಹಬ್ಬಗಳಿಗೆ ಒಂದು ಸಾಂಸ್ಕೃತಿಕ ಸ್ವರೂಪ ಇರಬೇಕು ಹೊರತು ಯಾವುದೇ ಕಾರಣಕ್ಕೂ ಬಡವರಿಗೆ ನೋವಾಗುವಂಥ ಆಚರಣೆ ಆಗಬಾರ್ದು. ಒಂದು ಕಡೆ ಹಸುವಿನಿಂದ ಜನ ಸಾಯ್ತಿದ್ದಾರೆ, ಆ ಕಾರಣಕ್ಕೋಸ್ಕರ ಅದೇ ಹಾಲನ್ನು ನಾಗದೇವತೆಗೆ ಸಾಂಕೇತಿಕ ನೈವೇದ್ಯ ತೋರಿಸಿ ಮಕ್ಕಳಿಗೆ ಕೊಡೋದ್ರ ಮೂಲಕವಾಗಿ ಈ ಹಬ್ಬವನ್ನು ವಿಶಿಷ್ಟವಾಗಿ ಆಚರಣೆ ಮಾಡಬೇಕು. ಈ ದೃಷ್ಟಿಯಿಂದ ಕಳೆದ 26 ವರ್ಷಗಳಿಂದ ನಮ್ಮ ಶ್ರೀಪೀಠದಿಂದ ರಾಜ್ಯಾದ್ಯಂತ ಹಾಲು ಕುಡಿಯುವ ಸಪ್ತಾಹ ಅಂತ ಕಾರ್ಯಕ್ರಮವನ್ನು ಮಾಡಲಾಗ್ತಿದೆ. ನಿನ್ನೆ ಬೆಂಗಳೂರಲ್ಲಿ ಚಾಲನೆ ಕೊಟ್ಟಿವಿ, ದಾವಣಗೆರೆಯಲ್ಲಿ ಚಾಲನೆ ಕೊಟ್ಟಿವಿ. ಇವತ್ತು ಸಂಜೆ ಧಾರವಾಡ, ನಾಳೆ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಒಟ್ಟು 7 ದಿನಗಳ ಕಾಲ ಈ ಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ಉದ್ದೇಶಪ್ಪ ಅಂದರೆ ಪೌಷ್ಟಿಕಾಂಶದ ಪದಾರ್ಥಗಳು ದೇವರ ಹೆಸರಲ್ಲಿ ಮಕ್ಕಳಿಗೆ ಕೊಡಬೇಕೆನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಉದ್ದೇಶವೇ ಈ ಹಬ್ಬದ ಒಂದು ವಿಶಿಷ್ಟ ಎನ್ನುವಂಥ ಮಾತನ್ನು ಹೇಳಿಕೆ ಇಚ್ಛೆಪಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.